ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು? SSLC ITI ತರಗತಿಯಲ್ಲಿ ಪಾಸಾದವರಿಗೆ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆ ಇಂಡಿಯನ್ ರೈಲ್ವೆ ವತಿಯಿಂದ ಇಲ್ಲಿ ಮತ್ತೊಂದು ಸರಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಒಂದು ನೋಟಿಫಿಕೇಶನ್ಗಳನ್ನು ನೋಡಿ 28/2/2026 ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಈ ವಿಡಿಯೋನಲ್ಲಿ ಎಲ್ಲಿ ಆ ಹುದ್ದೆಗಳು ಖಾಲಿವೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ರೈಲ್ ವೀಲ್ ಫ್ಯಾಕ್ಟ್ರಿನಲ್ಲಿ ಇದು ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಫ್ಯಾಕ್ಟ್ರಿ ಬಂದುಬಿಟ್ಟು ನಮ್ಮ ಯಲಹಂಕ ಬೆಂಗಳೂರಿನಲ್ಲಿ ಇದು ಸ್ಥಾಪನೆಯಾಗಿದೆ. ಇಲ್ಲೇ ವರ್ಕ್ ಮಾಡಲು ತಮಗೆ ಅಭ್ಯರ್ಥಿಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹುದ್ದೆಗಳು ಯಾವ್ಯಾವ ನೋಡಿ. ಇಲ್ಲಿ ಫಿಟ್ಟರ್ನಲ್ಲಿ 85 ಹುದ್ದೆಗಳು ಮತ್ತು ಮೆಕ್ಯಾನಿಕ್ನಿಸ್ಟ್ 31 ಹುದ್ದೆಗಳು, ಅದು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ 8 ಹುದ್ದೆಗಳು ಮತ್ತು ಟರ್ನರ್ 5 ಹುದ್ದೆಗಳು. ಅದೇ ರೀತಿ CNC ಪ್ರೋಗ್ರಾಮಿಂಗ್ ಕಮ್ ಆಪರೇಟರ್ ನೋಡಿ 23 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಷಿಯನ್ 18 ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 22 ಹುದ್ದೆಗಳು ಸೇರಿ ಟೋಟಲ್ 192 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಈ ಹುದ್ದೆಗಳು ಬಂದುಬಿಟ್ಟು ಅಪ್ರೆಂಟಿಸ್ ಆ್ಯಕ್ಟ್ ಪ್ರಕಾರ ಅಪ್ರೆಂಟಿಸ್ ಅಂಡರ್ನಲ್ಲಿ ತರಬೇತಿಗಾಗಿ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ನೋಡಿ. ಅಭ್ಯರ್ಥಿಗಳು 1/3/2026 ಇದ್ದಂತೆ ಅಭ್ಯರ್ಥಿಗಳು ಕನಿಷ್ಠ 15 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ 24 ವರ್ಷದ ಒಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ತಮಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಟ್ರೈನಿಂಗ್ ಪೀರಿಯಡ್ ನೋಡೋದಾದರೆ ಅಭ್ಯರ್ಥಿಗಳು ಒಂದು ಕನಿಷ್ಠ ನೋಡಿ SSLC ತರಗತಿಯಲ್ಲಿ ಪಾಸಾಗಿರಬೇಕು. ಇದರ ಜೊತೆಗೆ ಇಲ್ಲಿ ನೋಡಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂದರೆ ITIನಲ್ಲಿ ಪಾಸಾದ ಒಂದು ಸರ್ಟಿಫಿಕೇಟ್ ನಮಗೆ ಇಲ್ಲಿ ಬೇಕಾಗಿರುತ್ತೆ. ಈ ಒಂದು ತರಬೇತಿ ಪೀರಿಯಡ್ನಲ್ಲಿ ತಮಗೆ ಸ್ಯಾಲ್ರಿ ಏಟ್ ಕೊಡ್ತಾರೆ ನೋಡಿ. ಅದಕ್ಕೆ ಸ್ಯಾಲ್ರಿ ಅನ್ನೋಕ್ಕಿಂತ ಒಂದು ಸ್ಟೈಪಂಡ್ ನೋಡೋದಾದರೆ ಅಭ್ಯರ್ಥಿಗಳಿಗೆ ಇಲ್ಲಿ 12,000 ರೂಪಾಯಿವರೆಗೆ ತಮಗೆ ಪ್ರತಿ ತಿಂಗಳು ತಮಗೆ ಇಲ್ಲಿ ಸ್ಯಾಲ್ರಿ ಕೂಡ ಇಲ್ಲಿ ಕೊಡ್ತಾರೆ. ಅರ್ಜಿ ಸಲ್ಲಿಸುವುದು ಹೇಗೆ ನೋಡಿ. ಹೌ ಟು ಅಪ್ಲೈ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಫಿಷಿಯಲ್ ಆಗಿ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಇದೊಂದು ವೆಬ್ಸೈಟ್ ಲಿಂಕು ನೋಡಿ ನೋಡ್ಕೊಳ್ಳಿ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಒಂದು ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡಿ. ಒಂದು ಡಿಮಾಂಡ್ ಡ್ರಾಫ್ಟನ್ನು ಅಥವಾ ಪೋಸ್ಟಲ್ ಆರ್ಡರನ್ನು ನೀವು ಯಾವುದೇ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ವತಿಯಿಂದ 100 ರೂಪಾಯಿ ಒಂದು ಪೋಸ್ಟಲ್ ಆರ್ಡರನ್ನು ಇಲ್ಲಿ ಹಚ್ಚಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ತಮಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಭ್ಯರ್ಥಿಗಳು 1/4/2026 ನೀವು ಆನ್ಲೈನ್ ಒಂದು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನಿಮ್ಮ ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ವತಃ ಕೈಯಿಂದ ಬರೆದು ಡಾಕ್ಯುಮೆಂಟ್ಗಳನ್ನು ಫಿಲಪ್ ಮಾಡಿ ಈ ಅರ್ಜಿಯನ್ನು ಒಂದು ರೈಲ್ ಅವರು ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟಲ್ ಅಡ್ರೆಸ್ ಕೂಡ ಇಲ್ಲಿ ಕೊಡ್ತೀನಿ ನೋಡಿ, ನಿಮಗೆ ಇಲ್ಲಿದೆ ನೋಡಿ. ದ ಪ್ರಿನ್ಸಿಪಲ್ ಚೀಫ್ ಪರ್ಸನಲ್ ಆಫೀಸರ್ ಪರ್ಸನಲ್ ಡಿಪಾರ್ಟ್ಮೆಂಟ್ ರೈಲ್ ವೀಲ್ ಫ್ಯಾಕ್ಟ್ರಿ ಯಲಹಂಕ ಬೆಂಗಳೂರು. ಈ ಒಂದು ಅಡ್ರೆಸ್ಗೆ ನೀವು ಫಿಲಪ್ ಮಾಡಿರುವ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯೊಂದಿಗೆ ಒಂದು ಏನೇನೆಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಹಚ್ಚಬೇಕಾಗುತ್ತೆ ನೋಡಿ. ಇಲ್ಲಿ ಅರ್ಜಿ ಜೊತೆಗೆ ನೋಡಿ ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಮತ್ತು ಸರ್ಟಿಫಿಕೇಟ್ಸ್ ಇಲ್ಲಿ ಹಚ್ಚಬೇಕಾಗುತ್ತೆ. SLC ಅಂಕಪಟ್ಟಿ ನೀವು ಕಂಪಲ್ಸರಿ ಹಚ್ಚಬೇಕು. ಇದರ ಜೊತೆಗೆ NTC ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ITIನ ಒಂದು ಸರ್ಟಿಫಿಕೇಟ್ ಹಚ್ಚಬೇಕು. ಇಲ್ಲಿ SC ST ಕ್ಯಾಟಗರಿ ಮತ್ತು OBC ಕ್ಯಾಟಗರಿಯಲ್ಲಿ ಅರ್ಜಿ ಸಲ್ಲಿಸುವವರು SC ST ಕ್ಯಾಟಗರಿ ಮತ್ತು OBC ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅರ್ಜಿ ಜೊತೆಗೆ ಲಗತ್ತಿಸಬೇಕಾಗುತ್ತೆ. ಮತ್ತು ಹ್ಯಾಂಡಿಕ್ಯಾಪ್ಟ್ ಇದ್ದಲ್ಲಿ ಅಭ್ಯರ್ಥಿಗಳು ಫಿಸಿಕಲ್ ಒಂದು ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟು ಮತ್ತು 2 ಪಾಸ್ಪೋರ್ಟ್ ಸೈಜಿನ ಫೋಟೋಗ್ರಾಫು. ಅದರ ಜೊತೆಗೆ ನೀವು ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಾಗಿದ್ದಾರೆ ಎಕ್ಸ್ ಸರ್ವಿಸ್ಮ್ಯಾನ್ ಸರ್ಟಿಫಿಕೇಟಲ್ಲಿ ಕೂಡ ಹಚ್ಚಬೇಕಾಗುತ್ತದೆ. ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ಫಿಲಪ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಒಂದು ಅಪ್ಲಿಕೇಶನ್ಗಳನ್ನು ಇಲ್ಲಿ ನೀವು ಕಳಿಸಬೇಕು. ಅರ್ಜಿ ಫಾರ್ಮು ನೋಡಿ, ಈ ಥರ ಒಂದು ಅರ್ಜಿ ಫಾರ್ಮ್ ಇದೆ. ಇದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ಫಿಲಪ್ ಮಾಡಿಕೊಂಡು ಇದರ ಜೊತೆಗೆ ಡಿಮಾಂಡ್ ಡ್ರಾಫ್ಟು ಮತ್ತು ನಿಮ್ಮ ಅರ್ಜಿ ಬೇಕಾಗಿರುವ ಡಾಕ್ಯುಮೆಂಟ್ಗಳನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.